Powered by Karnataka Bank. Supported by Dakshin Tea, Nutan Cloth Center Madantyar, Lexa Lighting, Genie Slim, Hospitality Partner Adarsh Caterers, Gift Hamper, Button Butt, SG Pure, Popular Sweets, Apurva Jewellers, Venue Partner Don Bosco Hall, Mangaluru. ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಮ್ಮ ಈ ಶ್ರೀಮಂತ ನಾಟ್ಯ ಕಲೆಯನ್ನು ದೂರದರ್ಶನದಲ್ಲಿ ದರ್ಶಿಸ್ತಾ ಇರುವ ದರ್ಶಕರಿಗೆ, ಜಂಗಮವಾಣಿಯಲ್ಲಿ ವಿಹಂಗಮವಾಗಿ ವಿಹರಿಸ್ತಾ ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರುವ ವೀಕ್ಷಕರಿಗೆ, ಕುಳಿತುಕೊಂಡಲ್ಲೇ ತಕಧಿಮಿ ತಕಚಣು ಎಂಬ ತಾಳಕ್ಕೆ ತಲೆದೂಗಲು ಸನ್ನದ್ಧರಾಗಿರುವ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೂ ಶ್ರೀದೇವಿ ನೃತ್ಯಾರಾಧನಾ ಕಲಾಕೇಂದ್ರ ರಿಜಿಸ್ಟರ್ಡ್ ಅರ್ಪಿಸುವ ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲ ಭರತನಾಟ್ಯ ರಿಯಾಲಿಟಿ ಶೋ, ಅದುವೇ ಡೈಜಿ ವರ್ಲ್ಡ್ ನಟನಂಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಶ್ವೇತಾ ಅರೆಹೊಳೆ. ಈ ಕಾರ್ಯಕ್ರಮದ ಮುಖ್ಯ ಪ್ರಾಯೋಜಕರು ಕರ್ನಾಟಕ ಬ್ಯಾಂಕ್, ಸಹ ಪ್ರಾಯೋಜಕರು ದಕ್ಷಿಣ್ ಟಿ, ನೂತನ್ ಕ್ಲಾತ್ ಸೆಂಟರ್, ಲೆಕ್ಸಾ ಲೈಟಿಂಗ್, ಆದರ್ಶ್ ಕ್ಯಾಟರರ್ಸ್ ಮಂಗಳೂರು, ಅಪೂರ್ವ ಜ್ಯುವೆಲ್ಲರ್ಸ್, ಭಟ್ ಆ್ಯಂಡ್ ಭಟ್, ಪಾಪ್ಯುಲರ್ ಸ್ವೀಟ್ಸ್ ಪುತ್ತೂರು, SG ಪ್ಯೂರ್ ಮಸಾಲಾ ಪುತ್ತೂರು, ವೆನ್ಯೂ ಪಾರ್ಟ್ನರ್ ಡಾನ್ ಬಾಸ್ಕೋ ಹಾಲ್ ಮಂಗಳೂರು. ಮತ್ತೊಮ್ಮೆ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೂ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಿಮ್ಗೀಗಾಗಲೇ ಗೊತ್ತಿದೆ ಈ ಸುತ್ತಿನ ಸ್ಪೆಷಾಲಿಟಿ ಏನು ಅಂತ, ಅದುವೇ ಶಬ್ದಂ. ಸೊ ಶಬ್ದಮ್ಮಿನ ಈ ಸುತ್ತಿನಲ್ಲಿ ಕಳೆದ 4 ಎಪಿಸೋಡ್ಗಳಲ್ಲಿ ಬೇರೆ ಬೇರೆ ಪ್ರಸ್ತುತಿಗಳನ್ನು, ಕಂಟೆಸ್ಟೆಂಟ್ಗಳ ಪರ್ಫಾರ್ಮೆನ್ಸನ್ನು ನೀವು ನೋಡಿಕೊಂಡು ಬಂದಿದ್ದೀರಿ. ಆದರೆ ಇವತ್ತಿನ ಎಪಿಸೋಡ್ನಲ್ಲಿದೆ ಒಂದು ಸ್ಮಾಲ್ ಟ್ವಿಸ್ಟ್. ಅದು ಏನಂದರೆ ಎಲಿಮಿನೇಷನ್. ಹೌದು, ಇವತ್ತಿನ ಎಪಿಸೋಡ್ ಆ್ಯಂಡ್ ಮುಂದಿನ ಎಪಿಸೋಡ್ನಲ್ಲಿ ಎಲಿಮಿನೇಷನ್ ಪ್ರೊಸೆಸ್ ನಡೀಲಿಕ್ಕಿದೆ. ಕಳೆದ ಹಲವು ಪರ್ಫಾರ್ಮೆನ್ಸಸ್ಗಳಿಂದ ಕಂಟೆಸ್ಟೆಂಟ್ಗಳಿಗೆ ಸಿಕ್ಕಿದ ಮಾರ್ಕ್ಸ್ ಮೇಲೆ ಅವರು ಈಗ ಡೇಂಜರ್ ಝೋನಲ್ಲಿದ್ದಾರೆ. ಆ್ಯಂಡ್ ಇವತ್ತು ಅವರು ಏನು ಪರ್ಫಾರ್ಮ್ ಮಾಡ್ತಾರೆ, ಈ ಸಂಚಿಕೆಯಲ್ಲಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಅವರ ಪರ್ಫಾರ್ಮೆನ್ಸಸ್ ಮೇಲೆ ಅವರ ಎಲಿಮಿನೇಷನ್ ಪ್ರೋಸೆಸ್ ನಿರ್ಧಾರ ಆಗಲಿಕ್ಕೆ ಇದೆ. ಸೊ ಅವರ ಬೆಸ್ಟನ್ನು ಅವರು ಈ ವೇದಿಕೆಯಲ್ಲಿ ಕೊಡಲಿಕ್ಕೆ ಬರ್ತಾರೆ. ಯಾರು ನಮ್ಮ ಜೊತೆ ನಟನಂ ಪಯಣವನ್ನು ಮುಂದುವರಿಸ್ತಾರೆ, ಯಾರ ಪಯಣ ಇಲ್ಲಿಗೆ ನಿಲ್ತದೆ ಅಂತ ನೋಡೋದಕ್ಕೂ ಮೊದಲು ನಾವು ತೀರ್ಪುಗಾರರನ್ನು ಸ್ವಾಗತಿಸೋಣ. ತೀರ್ಪುಗಾರರಾಗಿ ನಮ್ಮ ಜೊತೆ ಇದ್ದಾರೆ ನೃತ್ಯ ಸೌರಭ ನಾಟ್ಯಾಲಯ ಇದರ ಗುರುಗಳಾಗಿರುವ ವಿದ್ವಾನ್ ಪ್ರಮೋದ್ ಉಳ್ಳಾಲ್ ಸರ್. ಸರ್, ನಿಮಗೆ ಸ್ವಾಗತ. ಇನ್ನೋರ್ವ ತೀರ್ಪುಗಾರರಾಗಿ ನಮ್ಮ ಜೊತೆ ಇರುವವರು ಶ್ರೀದೇವಿ ನೃತ್ಯಾರಾಧನಾ ಕಲಾಕೇಂದ್ರ ಇದರ ನೃತ್ಯ ಗುರುಗಳಾಗಿರುವ ವಿದುಷಿ ಶ್ರೀಮತಿ ರೋಹಿಣಿ ಉದಯ್ ಮ್ಯಾಮ್. ಮ್ಯಾಮ್, ನಿಮಗೆ ಕೂಡ ಪ್ರೀತಿಯ ಸ್ವಾಗತ. ಈ ಸುತ್ತಿನ ಅತಿಥಿ ತೀರ್ಪುಗಾರರಾಗಿ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ವಿದುಷಿ ದಾಕ್ಷಾಯಿಣಿ ಕಂದೂರ್. ಮ್ಯಾಮ್, ನಿಮಗೆ ಕೂಡ ಸ್ವಾಗತ. ವೇದಿಕೆ ಮೇಲೆ ಸ್ವಾಗತಿಸೋಣ ನಮ್ಮ ಈ ಸಂಚಿಕೆಯ ಮೊದಲ ಕಂಟೆಸ್ಟೆಂಟ್ ಅನುಷಾ ಜೈನ್ ಹೊರನಾಡು. ನಮಸ್ತೆ ಅಕ್ಕ. ನಮಸ್ತೆ ಜಡ್ಜಸ್, ಹೇಗಿದ್ದೀರಿ? ಆರಾಮ, ನೀವು? ನಾನು ಸೂಪರ್. ಓಕೆ, ಸೊ ಇವತ್ತು ಯಾವ ಪರ್ಫಾರ್ಮೆನ್ಸನ್ನು ಮಾಡಲಿಕ್ಕೆ ಇದ್ದೀರಿ? ಇವತ್ತು ನಾನು ಗೌರಿ ನಾಯಕ ಎಂಬ ಶಬ್ದವನ್ನು ಪ್ರಸ್ತುತಪಡಿಸ್ತಾ ಇದ್ದೇನೆ. ರಾಗ ರಾಗಮಾಲಿಕ, ತಾಳ ಮಿಶ್ರ ಚಾಪು, ರಚನೆ ದಿವಂಗತ ಗುರು ವಿದ್ವಾನ್ ಕುತ್ಕಾಡಿ ವಿಶ್ವನಾಥ ರೈ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಅಕ್ಕ. ತತ್ತೈಯತೆ ತತ್ತತ ತತ್ತೈಯತೆ ತತ್ತತ ತಲಂಗುತೋ ತದಿಗಿಡತೋ ತಧಣ ತಂದಣ ತಜೋಣು ಜುಣು ದಿಮಿ ತತ್ತೋ ತಣಗೇನ ತದಿಮಿ ದಿಮಿ ಗಿಡ ತತ್ತಯದೆ ತತ್ತತ ತದಣದಂ ತಣ ತಜೋಣು ಜುಣು ತತೋ ತಣಗಿನ ದಿಮಿ ದಿಮಿ ಗಿಡ
ಗೌರಿ ನಾಯಕ ವರಪ್ರದಾಯಕ ಸೂರ್ಯ ಜನತವ ಭಕ್ತ ರಕ್ಷಕ ಭವತ ಬಂಧನ ಹರನೆ ಶಂಕರನೇ ಭವತ ಬಂಧನ ಹರನೆ ಶಂಕರನೇ ಭವತ ಬಂಧನ ಹರನೆ ಶಂಕರನೇ ತಳ್ಳಂಕುತಂ ತದಿಗಿಡತಂ ತದಣ ದಂದಣ ತಜುಣು ಜೋಣು ದಿಮಿ ಮಂಗಳಾಂಗನೆ ತುಂಗ ಪುರುಷ ಅನಂಗ ಭಸಿದ ರಂಗದೇವ ನಡೆಶನೇ ಮಹೇಶನೇ ಮಂಗಳಾಂಗನೆ ತುಂಗ ಪುರುಷ ಅನಂಗ ಭಸಿದ ರಂಗದೇವ ನಡೆಶನೇ ಮಹೇಶನೇ ರಂಗದೇವ ನಡೆಶನೇ ಮಹೇಶನೇ ರಂಗದೇವ ನಡೆಶನೇ ಮಹೇಶನೇ ತಳ್ಳಂಗುತಂ ತದಿಗಿಡತಂ ತದಣ ದಂದಣ ತಜಣು ಜೊಣು ದಿಮಿ ನೀಲಕಂಠನೇ ನಿರ್ಮಲಾಂಗನೇ ನಿರ್ವಿಕಲ್ಪ ನಿರಂಜನೇ ರುಂಡಮಾಲನೆ ಚಂಡ ವಿಕ್ರಮನೇ ನೀಲಕಂಠನೇ ನಿರ್ಮಲಾಂಗನೇ ನಿರ್ವಿಕಲ್ಪ ನಿರಂಜನೇ ರುಂಡಮಾಲನೆ ಚಂಡ ವಿಕ್ರಮನೇ ರುಂಡಮಾಲನೆ ಚಂಡ ವಿಕ್ರಮನೇ ರುಂಡಮಾಲನೆ ಚಂಡ ವಿಕ್ರಮನೇ ತಳ್ಳಂಗುತಂ ತದಿಗಿಡತಂ ತದಣ ದಂದಣ ತಜೊಣು ಜೊಣು ದಿಮಿ ಯೋಗಿ ವಂದ್ಯನೆ ನಾಗಬಂಧನೆ ಯೋಗಿ ಕುಂಡಲ ವಿಶ್ವನಾಥನೆ ಢಮರು ಶೂಲಿ ಕಪಾಲಿಯೇ ಯೋಗಿ ವಂದ್ಯನೆ ನಾಗಬಂಧನೆ ಯೋಗಿ ಕುಂಡಲ ವಿಶ್ವನಾಥನೆ ಡಮರು ಶೂಲಿ ಕಪಾಲಿಯೇ ಡಮರು ಶೂಲಿ ಕಪಾಲಿಯೇ ಡಮರು ಶೂಲಿ
ತತ್ತಯ್ಯ ತೇ ತತ್ತ ತತ್ತಯ್ಯ ತೇ ತತ್ತದ ಅನುಷಾ, ಶಬ್ದಂ ಸುತ್ತಿನಲ್ಲಿ ನೀವೀಗ ಒಂದು ಪ್ರಸ್ತುತಿಯನ್ನು ಕೊಟ್ಟಿದ್ದೀರಿ. ಹೇಗೆ ಅನ್ನಿಸ್ತಾ ಇದೆ ಶಬ್ದಮನ್ನು ಪರ್ಫಾರ್ಮ್ ಮಾಡಿ? ತುಂಬ ಖುಷಿ ಆಗ್ತಾ ಇದೆ. ಇದು ಆ್ಯಕ್ಚುಲಿ ನನ್ನ ರಂಗಪ್ರವೇಶದ ಶಬ್ದಂ. ಇದನ್ನು 2ನೇ ಬಾರಿ ಈ ನಟನ ವೇದಿಕೆಯಲ್ಲಿ ಮಾಡ್ತಾ ಇದ್ದಾನೆ. ತುಂಬ ಖುಷಿ ಆಗ್ತಿದೆ. ತುಂಬ ಖುಷಿ ಆಯಿತು ನೀವು ಹೇಳಿದ ವಿಷಯ ಕೇಳಿ. ಯಾಕೆಂದರೆ ರಂಗಪ್ರವೇಶ ಅನ್ನೋದು ಭರತನಾಟ್ಯಂ ಡಾನ್ಸಸ್ಗೊಂದು ತುಂಬ ಇಂಪಾರ್ಟೆಂಟ್, ಒಂದು ಮೈಲ್ ಸ್ಟೋನ್ ಅಂತಲೇ ಹೇಳಬಹುದು. ಸೊ ಅಲ್ಲಿ ಪರ್ಫಾರ್ಮ್ ಮಾಡಿದ ಒಂದು ನೃತ್ಯವನ್ನು ಇಲ್ಲಿ ಮತ್ತೊಮ್ಮೆ ಮಾಡಿರೋದು ನಮಗೆಲ್ಲರಿಗೂ ತುಂಬ ಖುಷಿಯ ವಿಷಯ. ಸೊ ನಿಮ್ಮ ಇವತ್ತಿನ ಪ್ರಸ್ತುತಿ ಹೇಗಾಯಿತು ಅನ್ನೋದನ್ನು ನಾವು ಜಡ್ಜಸ್ ಹತ್ರ ಕೇಳಿಕೊಂಡು ಬರುವ. ರೋಹಿಣಿ ಮ್ಯಾಮ್, ಹೇಗಿತ್ತು ಅನುಷಾ ಅವರ ಇವತ್ತಿನ ಪ್ರಸ್ತುತಿ? ಅನುಷಾ ನಮಸ್ತೆ. ನಮಸ್ತೆ ಮ್ಯಾಮ್. ಮೊದಲಿಗೆ ನಿಮ್ಮ ಕಾಸ್ಟ್ಯೂಮ್ ತುಂಬ ಚಂದ ಉಂಟು, ಚಂದ ಕಾಣಿಸ್ತಾ ಇದ್ದೀರಿ. ಥ್ಯಾಂಕ್ ಯು. ಹಾಗೆ ನಿಮ್ಮ ಪಕ್ಕದಲ್ಲಿ ನಿಂತ ಶ್ವೇತಾ ಅಂತಿದ್ದಾರಲ್ಲ, ಅವರು ಸಹ ಬಹಳ ಚಂದ ಕಾಣ್ತಾ ಇದ್ದಾರೆ. ಥ್ಯಾಂಕ್ ಯು ಮ್ಯಾಮ್. ಶಬ್ದಮಿಗೆ ಬರಬೇಕಿದ್ರೆ ನೀವು ಹೇಳಿದ್ರಿ ರಂಗಪ್ರವೇಶದಲ್ಲೇ ಮಾಡಿದಂಥ ಪ್ರಸ್ತುತಿ ಇದು ಉತ್ತಮವಾಗಿತ್ತು. ಕಳೆದ ಎರಡು ಸುತ್ತಿನಲ್ಲೂ ಕಳೆದು ಹೋದಂಥ ಅನುಷಾ ಇವತ್ತು ಮತ್ತೆ ಕಾಣಲಿಕ್ಕೆ ಸಿಕ್ಕಿದ್ರು. ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆವು. ಮತ್ತು ನಿಮ್ಮ ನೃತ್ಯ ಭಾಗ, ಕಣ್ಣಿನ ಚಲನೆಗಳು ಮತ್ತು ಆ ಕೈಯ ನಿಖರತೆಗಳು ಆ ರೇಖಾಬದ್ಧವಾಗಿತ್ತು. ಅದೆಲ್ಲ ತುಂಬ ಸುಂದರವಾಗಿತ್ತು. ಮತ್ತು ಅದೇ ಹೇಳಿದ ಹಾಗೆ ಕಳೆದು ಹೋದಂಥ ಅನುಷಾ ಮತ್ತೆ ನಮಗೆ ಸಿಕ್ಕಿದ್ದಾರೆ. ಆದರೆ ಅಭಿನಯ ಒಂದು ಸ್ವಲ್ಪ ಬೇಕು ಅಂತ ನನಗೆ ಅಭಿನಯಿಸಿದ್ದೀರಿ, ಚೆನ್ನಾಗಿತ್ತು. ಆದರೆ ನಟನ ಸ್ಪರ್ಧೆಯಲ್ಲಿ ನಾವು ಫಿನಾಲೆಗೆ ಹತ್ತಿರದಲ್ಲಿದ್ದೇವೆ, ತುಂಬ ಸನಿಹದಲ್ಲಿದ್ದೇವೆ ನಾವು. ಹಾಗಾಗಿ ಜವಾಬ್ದಾರಿ ನಮಗೆಲ್ಲರಿಗೂ ಜಾಸ್ತಿ ಆಗಿದೆ. ಆದ ಕಾರಣ ಸಹಜತೆ ಇನ್ನೂ ಕೂಡ ಕನೆಕ್ಟ್ ಮಾಡುವಲ್ಲಿ ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಇದನ್ನು ತುಂಬ ಗಂಭೀರವಾಗಿ ತೆಗೆದುಕೊಳ್ಳಿ. ಯಾಕಂದರೆ ನಾವೊಂದು ಪ್ರೌಢ ವಯಸ್ಸು ದಾಟಿದ ಮೇಲೆ, ಒಂದು ಜೀವನದಲ್ಲಿ ಜವಾಬ್ದಾರಿ ಅಂತ ಬಿದ್ದ ಮೇಲೆ ಕೆಲವೊಂದು ಭಾವನೆಗಳನ್ನು ನಮಗೆ ಗ್ರಹಿಸಲಿಕ್ಕೂ ಸುಲಭ ಆಗ್ತದೆ. ನಮಗೆ ಆ ಜೀವನ ಕಲಿಸಿಕೊಡ್ತದೆ. ಭಾವ ಪ್ರಕಟಣೆ ಮಾಡೋದ್ರಲ್ಲಿ ನಮಗೆ ಸುಲಭವಾಗ್ತದೆ. ಅದು ಮತ್ತೆ ನಿಮಗೆ ಅಭಿನಯಿಸಲಿಕ್ಕೆ ನೀವು ತುಂಬ ಸಾಮರ್ಥ್ಯ ಇರುವಂಥ ಕಲಾವಿದೆ, ಅದರಲ್ಲಿ 2 ಮಾತಿಲ್ಲ. ಮುಂದಿನ ಬಾರಿಗೆ ನಿಮ್ಮ ಅಭಿನಯ ಅಷ್ಟು ಸಹಜವಾಗಿ ಬರಬೇಕು. ಇವತ್ತಿನಲೇ ಚಿಕ್ಕಮಗಳೂರಿಗೆ ಮುಟ್ಟಿದ ಮೇಲೆ ಇದರ ಕಡೆಗೆ ಗಮನ ಕೊಡಿ. ಖಂಡಿತ. ಪತಿಯನ್ನು ನೋಡಿಕೊಳ್ಳೋದ್ರಲ್ಲಿ, ಮನೆಯನ್ನು ನೋಡಿಕೊಳ್ಳೋದ್ರಲ್ಲಿ ಜೊತೆಗೆ ಇದನ್ನು ಸಹ ಇದಕ್ಕೂ ಸಮಯ ಕೊಡಿ. ಮುಂದಿನ ಸುತ್ತಿಗಾಗುವಾಗ ಅಂದರೆ ಅಭಿನಯಿಸ್ತಾ ಇದ್ದೀರಿ ಇಲ್ಲ ಅಂತೇಳಿ ಖಂಡಿತವಾಗಿ ಅಲ್ಲ, ಆದರೆ ಆ ಸಹಜತೆಯತ್ತ ಸ್ವಲ್ಪ ನೀವು ಗಮನ ಹರಿಸಿ. ಆಗ ನೀವು 100% ಅನುಷಾ ಜೈನ್ ಕಾಣಿಸಿಕೊಳ್ತಾರೆ ನಮಗೆ. ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಪ್ರಮೋದ್ ಸರ್. ಅನುಷಾ ಜೈನ್, ನಮಸ್ತೆ ಸರ್. ನಮಸ್ತೆ. ಭಾವಪೂರ್ಣ ಶಬ್ದಂ. ಯಾಕೆಂದರೆ ಈ ಶಬ್ದಮಲ್ಲಿ ಒಂದು ಪ್ಯಾಟರ್ನ್ ಇದೆ, ಹೀಗೆ ಮಾಡಬೇಕು ಅಂತ, ವರ್ಣದಲ್ಲಿ ಹೀಗೆ ಮಾಡಬೇಕು. ಅದು ನಾನಿವತ್ತು ನಿನ್ನಲ್ಲಿ ನೋಡಿದೆ. ಆ ಪ್ಯಾಟರ್ನ್ ಅಂತ ಒಂದು ಶಬ್ದಮಲ್ಲಿ ಆ ಹಿಂದಕ್ಕೆ ಇಷ್ಟೇ ಹೋಗೋದು, ಕೈಗಳು ತಕ್ಕಿಟ್ಟ ಅದು ಯಾರು ಕೂಡ ಮಾಡಲಿಲ್ಲ, ನೀನು ಮಾಡಿದೆ ಆ ಶಬ್ದಮಲ್ಲಿ. ಬಹುಶಃ ಆ ಪ್ಯಾಟರ್ನನ್ನು ನೀನು ಯೂಸ್ ಮಾಡಿದ್ರಿ ನಿಮ್ಮ ಗುರುಗಳನ್ನು. ಮತ್ತು ಸಹ ಅದರಲ್ಲಿ ಗುರುಗಳಾದಂಥ ನಾಟ್ಯಾಚಾರ್ಯ ಗುರು ಕುತ್ಕಾಡಿ ವಿಶ್ವನಾಥರಯ್ಯರು ನಾವು ನೆನಪಿಸಿಕೊಳ್ಬೇಕು. ಅವರು ನೃತ್ಯ ಕ್ಷೇತ್ರಕ್ಕೆ ಅಪಾರವಾದ ಕೊಡುಗೆಯನ್ನು, ಅನೇಕ ವಿದ್ಯಾರ್ಥಿಗಳನ್ನು ಕೊಟ್ಟಂಥ ಮಹಾನ್ ಗುರುಗಳವರು ಕೂಡ. ಅವರ ಸಾಹಿತ್ಯ ಬಹಳ ಅದ್ಭುತವಾಗಿ ಮೂಡಿವಂಥವ್ರದ್ದು. ನಾನು ಇವತ್ತೇ ಅವರ ಸಾಹಿತ್ಯವನ್ನು ಕೇಳಿಕೊಂಡದ್ದು. ಚೆನ್ನಾಗಿದೆ ಅದು ವರ್ಣ, ಮತ್ತೊಂದು ಚೆನ್ನಾಗಿ ನಿಭಾಯಿಸಿದ್ದು ಕೂಡ. ಮತ್ತು ರೋಹಿಣಿ ಮ್ಯಾಮ್ ಏನು ಹೇಳಿದ್ದಾರೆ ಅದನ್ನು ಅದರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು. ಅದರ್ವೈಸ್ ಟೂ ಗುಡ್. ಆಲ್ ದ ಬೆಸ್ಟ್. ಪ್ರಮೋದ್ ಸರ್, ನೀವು ಕುತ್ಕಾಡಿ ಸರ್ ವಿಷಯ ಹೇಳುವಾಗ ನನಗೊಂದು ನೆನಪಾಯಿತು. ಬಹಳ ಗಂಭೀರದ ವ್ಯಕ್ತಿತ್ವ ಶ್ವೇತಾ. ಮತ್ತು ನಾನೊಂದು 2-3 ಸಲ ಅವರ ಮನೆಗೆ ಹೋಗಿದ್ದೆ, ಒಂದು ಕಾರ್ಯಕ್ರಮದ ಆಮಂತ್ರಣ ಎಲ್ಲ ಕೊಡಲಿಕ್ಕೆ. ತುಂಬ ಚೆನ್ನಾಗಿ ಮಾತಾಡಿಸುವವರು, ಏನು ಮನಸ್ಸಿಗೆ ತೋಚ್ತದೆ ಅದನ್ನು ಹಾಗೆ ಹೇಳೋದು. ಮತ್ತು ಎಲ್ಲರಲ್ಲೂ ಸಹ, ಅದು ಯಾವ ಗುರುಗಳ ಶಿಷ್ಯರೇ ಆಗಿರಲಿ, ಒಂದು ಒಳ್ಳೆಯ ರೀತಿಯಲ್ಲಿ ಮಾತಾಡಿಸುವವರು, ಸಲಹೆ ಕೊಡುವವರು. ಯಾವುದೇ ಕಾರ್ಯಕ್ರಮ ಕರೆದ್ರೂ ಸಹ ಅನ್ಯತಾ ಭಾವಿಸದೆ ಒಳ್ಳೆಯ ಮನಸ್ಸಿನ ಒಂದು ದೇವತಾ ಮನುಷ್ಯ ಅಂತಲೇ ಹೇಳ್ಬೋದು. ನಿತ್ಯ ಸ್ಮರಣೀಯರವರು, ನಮಗೆಲ್ಲ ಬಹಳ ಇಷ್ಟ. ಯಾಕಂದರೆ ಅವರ ಪತ್ನಿ ನಯನ ಮೇಡಮ್ ಇದ್ದಾರೆ, ಅವರನ್ನು ಕಾರ್ಯಕ್ರಮಗಳ ವೇದಿಕೆಯಲ್ಲಿ ಕಾಣುವಾಗ ನನಗೆ ಕುತ್ಕಾಡಿ ಸರ್ ತುಂಬ ನೆನಪಾಗ್ತಾರೆ. ಯಾಕಂದರೆ ಅವರಷ್ಟು ಒಂದು ಒಳ್ಳೆಯ ವ್ಯಕ್ತಿತ್ವ, ನಿಜವಾದಂಥ ಶ್ರೇಷ್ಠ ಗುರುಗಳು ಅವರು.
ಅವರ ನೆನಪಾಯ್ತು ಸರ್ ಹೇಳುವಾಗ ಹೇಳಬೇಕು ಅಂತ ಅನ್ಸಿತ್ತು ಪ್ರತಿಯೊಬ್ಬರು ನನಗೆ. ಹತ್ರ ಹೋದಾಗ ಅವರು ಹರಸುವರು. ಹೌದು, ಹೌದು. ಗಮನ ಇಟ್ಟು ಯಾರು ಮಾತನಾಡಿಸಿದ್ರೆ ಹಾಗೆ ಅವರ ಬ್ಲೆಸ್ಸಿಂಗ್ಸ್ ಪ್ರತಿಯೊಬ್ಬರಿಗೆ ಅವ್ರಿಗೆ ಕಾರ್ಯಕ್ರಮದಲ್ಲಿ ಚೆನ್ನಾಗಿ ಕಂಡ್ರೆ ಅದನ್ನು ಅಷ್ಟೇ ಒಂದು ಮೋಟಿವ್ ಮಾಡೋರು, ತುಂಬ ಚೆನ್ನಾಗಿ ಮಾಡಿದ್ದೀರಿ, ಒಳ್ಳೆದಾಯಿತು, ನಾನು ಖುಷಿ ಪಟ್ಟೆ ಅಂತ. ಅದು ಕೇವಲ ಕೆಲವೇ ಗುರುಗಳಲ್ಲಿ ಕಾಣುವಂಥ ವ್ಯಕ್ತಿತ್ವ ಅಂತೇಳಿ ಹಾಗೆ. ಬಹುಶಃ ಅವತ್ತ ಸಾಹಿತ್ಯವನ್ನು ಇವತ್ತು ಅವರು ತಗೊಂಡು ಬಂದಿದ್ದಾರೆ ನಟನಂ ವೇದಿಕೆಗೆ. ನಟನಂ ಕೂಡ ಧನ್ಯೋಸ್ಮಿ. ಬಹುಶಃ ಅಂತ ಮಹಾನ್ ಗುರುಗಳ ಸಾಹಿತ್ಯ ಇವತ್ತು ನೀವು ಮಾಡಿದಿರಿ. ಅನುಷನಿಗೂ ಧನ್ಯವಾದ ಹೇಳಬೇಕು, ಯಾಕಂದ್ರೆ ಅವರನ್ನೊಂದು ಸ್ಮರಿಸಲಿಕ್ಕೆ ನಮಗೊಂದು ಭಾಗ್ಯ ದೊರೆಯಿತು ಇಲ್ಲಿ. ಥ್ಯಾಂಕ್ ಯು ಅನುಷಾ, ಥ್ಯಾಂಕ್ ಯು ಜಡ್ಜಸ್. ದಾಕ್ಷಾಯಿಣಿ ಮ್ಯಾಮ್. ನಮಸ್ತೆ ಅನುಷಾ ಜಿ. ನಮಸ್ತೆ ಮ್ಯಾಮ್. ಓಕೆ, ನಿಮಗೆ ಹೇಗೆ ಅನಿಸ್ತು ಇವತ್ತಿನ ಪರ್ಫಾರ್ಮೆನ್ಸ್? ರಂಗಪ್ರವೇಶಕ್ಕಿಂತ ಆಮೇಲೆ ಸೆಕೆಂಡ್ ಟೈಮ್ ಮಾಡೋದಲ್ವಾ, ಸೊ ಇವತ್ತು ಹೇಗೆ ನಿಮಗೆ ವಿಭಿನ್ನ ಅಂತ ಅನಿಸ್ತು? ತುಂಬ ಖುಷಿ ಆಯಿತು. ಓಕೆ, ಅಷ್ಟೇ. ರಂಗಪ್ರವೇಶಕ್ಕಿಂತ ಒಂದು ಸ್ವಲ್ಪ ಬೆಟರ್ ಮಾಡಿದ್ದೀರಿ ಅಂತ ಅನಿಸ್ತು. ಓಕೆ, ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ, ಸುಂದರವಾಗಿತ್ತು. ಪ್ರತಿಯೊಂದು ನೃತ್ಯ ಭಾಗ ಇರ್ಬೋದು ಅಥವಾ ಅಭಿನಯ ಇರ್ಬೋದು ಅಥವಾ ಹಸ್ತಸ್ಥಾನ, ಹಸ್ತಕ್ಷೇತ್ರ, ಅದೆಲ್ಲಿರಬೇಕು, ರೇಖಾ, ಅದೆಲ್ಲನೂ ಲೈಕ್ ಪಕ್ಕ ಆಗಿತ್ತು. ತುಂಬ ಸೊಗಸಾಗಿ ಐ ಮೀನ್ ಯು ಲುಕ್ ವೆರಿ ಬ್ಯೂಟಿಫುಲ್ ಆಲ್ಸೋ. ಇವತ್ತು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಿ. ಥ್ಯಾಂಕ್ ಯು. ಸೊ ಓವರ್ ಆಲ್ ಟು ಗುಡ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಯಾ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಜಡ್ಜಸ್. ಸೊ ಅನುಷಾ, ನಿಮಗೆ ಈಗಾಗಲೇ ಗೊತ್ತಿದೆ ಇದು ನೀವು ಡೇಂಜರ್ ಝೋನಲ್ಲಿ ಇದ್ದೀರಾ ಅಂತ. ಸೊ ಜಡ್ಜಸ್ ಕೊಡುವ ಈಗ ನಿಮ್ಮ ಪ್ರಸ್ತುತಿ ಏನು ಮಾಡಬೇಕಿತ್ತು ಅದನ್ನು ನೀವು ಮಾಡಿದ್ದೀರಿ. ಇನ್ನು ಮುಂದೆ ಜಡ್ಜಸ್ ಏನು ಮಾರ್ಕ್ಸ್ ಕೊಡ್ತಾರೆ ಅದು ಅದರ ಮೇಲೆ ಡಿಪೆಂಡ್ ಆಗ್ತದೆ ನಿಮ್ಮ ಮುಂದಿನ ಜರ್ನಿಯ ಬಗ್ಗೆ. ಸೊ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ, ಹೇಗೆ ಅನ್ನಿಸ್ತಾ ಇದೆ? ಇಷ್ಟರ ತನಕದ ನನ್ನ ನಟನಂನ ಜರ್ನಿ ಬಹಳ ಸೊಗಸಾಗಿತ್ತು, ತುಂಬ ಕಲೀಲಿಕ್ಕೆ ಸಾಧ್ಯ ಆಯಿತು. ಕಳೆದ 2 ಸುತ್ತಿನಲ್ಲಿ ನನ್ನ ಪರ್ಸ್ನಲ್ ಹೆಲ್ತ್ ಪ್ರಾಬ್ಲಮಿಂದ ನನಗೆ ಅಷ್ಟೊಂದು ಒಳ್ಳೆ ಪ್ರಸ್ತುತಿ ನೀಡಲಿಕ್ಕೆ ಆಗಲಿಲ್ಲ. ಬಟ್ ಮುಂದೆ ಇಲ್ಲಿ ಈ ವೇದಿಕೆಯಲ್ಲಿ ಇದ್ದರೆ ಇನ್ನೂ ಒಳ್ಳೆಯ ಪ್ರಸ್ತುತಿ ನೀಡ್ತೇನೆ. ಹಾಗೂ ಮುಂದಕ್ಕೂ ನನ್ನ ಕಲಾ ಜೀವನದಲ್ಲಿ ಒಳ್ಳೆಯ ನೃತ್ಯಗಾರ್ತಿಯಾಗಿ ನೃತ್ಯ ಮಾಡ್ತೇನೆ ಎಂಬ ಭರವಸೆ ನೀಡ್ತೇನೆ ನಾನು. ವೇದಿಕೆಯಲ್ಲಿ ಇದ್ರೆ ಅಲ್ಲ, ಫಿನಾಲೆಯಲ್ಲಿ ಇರಬೇಕು, ಆ ಚಾಲೆಂಜ್ ತೆಕ್ಕೊಳ್ಬೇಕು, ಇರಬೇಕು. ಎಸ್ ಮ್ಯಾಮ್. ಎಸ್, ಓಕೆ. ಸೊ ಜಡ್ಜಸ್ ಹತ್ರ ನಿಮ್ಮ ಪರ್ಫಾರ್ಮೆನ್ಸ್ಗೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ ಅಂತ ನೋಡಿ. ರೋಹಿಣಿ ಮ್ಯಾಮ್. ಅನುಷನಿಗೆ ಇವತ್ತಿನ ಶಬ್ದಮಿಗೆ ನನ್ನ ಕಡೆಯಿಂದ 9. ಮುಂದಿನ ಬಾರಿಗೆ ಇನ್ನು 1 ಕಿಲೋಮೀಟರ್ ಇರೋದು, ಆ 1 ಕಿಲೋಮೀಟರ್ ರೀಚ್ ಆಗಬೇಕು. ಎಸ್ ಮ್ಯಾಮ್, ಖಂಡಿತ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಸೊ 9 ಪಾಯಿಂಟ್ಸ್ ಸಿಕ್ಕಿದೆ ನಿಮಗೆ ರೋಹಿಣಿ ಮ್ಯಾಮ್ ಕಡೆಯಿಂದ. ಸರ್ ಅನುಷಾ. ಎಸ್, ಥ್ಯಾಂಕ್ ಯು ಸರ್. ಮತ್ತೊಂದು 9 ಪಾಯಿಂಟ್ಸ್ ಆ್ಯಂಡ್ ಮ್ಯಾಮ್ Thank you, ಒನ್ಸ್ ma'am. ಅಗೇನ್ 9 ಪಾಯಿಂಟ್ಸ್. Thank you, ಸೊ ma'am. ಆಗಲೇ ರೋಹಿಣಿ ಮ್ಯಾಮ್ ಹೇಳಿದ್ರು ನಿಮ್ಮ ಕಮ್ ಬ್ಯಾಕ್ ಕಾಣಿಸ್ತು ಅಂತ. ಸೊ ಅದಕ್ಕೆ ಸರಿಯಾಗಿ ಒಳ್ಳೆ ಕಮೆಂಟ್ ಸಿಕ್ಕಿದೆ, ಒಳ್ಳೆ ಮಾರ್ಕ್ಸ್ ಸಿಕ್ಕಿದೆ. ಐ ಥಿಂಕ್ ಈ ಪಾಯಿಂಟ್ ಆಫ್ ಟೈಮಲ್ಲಿ ಅದು ತುಂಬ ಮ್ಯಾಟರ್ ಆಗ್ತದೆ ಆ್ಯಂಡ್ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಸೊ ಮುಂದೆ ರಿಸಲ್ಟ್ ಏನಾಗ್ತದೆ ಅಂತ ನೋಡಲಿಕ್ಕೆ ನಾವು ಕಾಯಬೇಕು. ಸೊ ಮತ್ತೆ ಇನ್ನೊಮ್ಮೆ ಸಿಗುವ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಪಾರಂಪರಿಕ ಸ್ವಾದವನ್ನೊಳಗೊಂಡ ಎಸ್ಜಿ ಪ್ಯೂರ್ ಮಸಾಲೆಗಳು ಕರಾವಳಿ ಹಾಗೂ ಮಲೆನಾಡಿನ ಸಾಂಬಾರ ಪದಾರ್ಥಗಳಿಂದ ಸಂಪದ್ಭರಿತವಾಗಿದೆ. ಈಗ ನಿಮ್ಮ ಹತ್ತಿರದ ಅಂಗಡಿಗಳಲ್ಲಿ ಲಭ್ಯ.
ವೇದಿಕೆ ಮೇಲೆ ನಮ್ಮ ಮುಂದಿನ ಕಂಟೆಸ್ಟೆಂಟ್ ಅನ್ನ ಸ್ವಾಗತಿಸೋಣ. ಲೆಟ್ಸ್ ವೆಲ್ಕಮ್ ಖುಷಿ ಸುವರ್ಣ ಬಂಟ್ವಾಳದಿಂದ. ನಮಸ್ತೆ ಖುಷಿ. ನಮಸ್ತೆ. ಖುಷಿಯಾಗಿದ್ದೀರಾ? ಹೌದು. ಹೌದು. ಸೊ ಇವತ್ತು ಖುಷಿಯಾಗಿ ಯಾವ ಪ್ರಸ್ತುತಿಯನ್ನ ನೀಡಲಿಕ್ಕೆ ಇದ್ದೀರಿ? ನಾನು ಸರಸಿ ಜಾಕ್ಷೋಳು ಶಬ್ದ ಮಾಡ್ತಿದ್ದೇನೆ. ರಾಗಮಾಲಿಕೆ ತಾಳ ಮಿಶ್ರ ಚಾಪು. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.
ಬಳಿರ ಶ್ರೀ ಪದ್ಮನಾಭ ನಮೋಸ್ತುತೇ ಶ್ರೀ ಪದ್ಮನಾಭ ನಮೋಸ್ತುತೇ ಶ್ರೀ ಪದ್ಮನಾಭ ನಮೋಸ್ತುತೇ ಶ್ರೀ ಪದ್ಮನಾಭ ನಮೋಸ್ತುತೇ ಗಣಂಕುತೋಂ ಕತಿಗಿಣತೋಂ ತತ್ತಿನ್ನಂ ತಕುಂತರಿಕಿಟ ತಕ ತಕತಿಲ್ಲಂ ತಕುಂತರಿಕಿಟ ತಕ ತಿತ್ತಿನ್ನಂ ತಕುಂತರಿಕಿಟ ತಕ ಗಣಂಕುತೋಂ ತಕ ಕತಿಗಿಣತೋಂ ತತಯ್ಯಾತಿ ಖುಷಿಗೆ ಹೇಗೆ ಅನ್ನಿಸ್ತು ಪರ್ಫಾರ್ಮೆನ್ಸ್? ಖುಷಿ ಆಯಿತು. ಖುಷಿಗೆ ಖುಷಿ ಆಯಿತಾ? ನಮ್ಮ ಜಡ್ಜಸ್ಗೆ ಖುಷಿ ಆಯಿತಾ ಇಲ್ವಂತ ನಾವು ಕೇಳಬೇಕು. ಯಾಕೆಂದರೆ ಈ ಸುತ್ತಲ್ಲಿ ಈ ಮೊಮೆಂಟಲ್ಲಿ ಜಡ್ಜಸ್ಗೆ ಖುಷಿ ಆಗೋದು ಸ್ವಲ್ಪ ಜಾಸ್ತಿ, ಯಾವಾಗಲೂ ಅದೇ ಇಂಪಾರ್ಟೆಂಟ್, ಸ್ಟಿಲ್ ಜಾಸ್ತಿ ಇಂಪಾರ್ಟೆಂಟ್ ಆಗ್ತದೆ. ಸೊ ಜಡ್ಜಸ್ ಹತ್ರ ಕೇಳಿ ಬರ್ಬೇಕು. ದಾಕ್ಷಾಯಿಣಿ ಮ್ಯಾಮ್ ನಮಸ್ತೆ. ಓಕೆ, ನಮಸ್ತೆ. ಓವರಾಲ್ ಚೆನ್ನಾಗಿತ್ತು. ಕೆಲವೊಂದು ಕಡೆ ಇನ್ನೂ ಲೈಕ್ ಅಭಿನಯ ಭಾಗ ಅಂತ ಬರುವಾಗ ಸ್ವಲ್ಪ ಲೈಕ್ ಇಂಪ್ರೂವ್ಮೆಂಟ್ ಬೇಕು ಅಂತ ಅನಿಸ್ತು. ನೃತ್ಯ ಭಾಗ ತೊಂದರೆ ಇಲ್ಲ, ಚೆನ್ನಾಗಿತ್ತು. ಅಭಿನಯದಲ್ಲಿ ಇನ್ನೂ ಜಾಸ್ತಿ ಓಕೆ ಕೊಡ್ತಾ ಇದ್ದೀರಿ, ಇದೇನಿಲ್ಲ, ಬಟ್ ಸ್ವಲ್ಪ ಇನ್ನೂ ಜಾಸ್ತಿ ಇಂಪ್ರೂವ್ಮೆಂಟ್ ಬೇಕು ಅಂತ ಅನಿಸ್ತು. ಈವನ್ ಫುಟ್ ವರ್ಕ್ ಕೂಡ ಸ್ವಲ್ಪ ಸ್ಪಷ್ಟತೆ ಇರಬೇಕು ಅಂತ ಕಂಡಿತ್ತು. ಅದು ಬಿಟ್ಟರೆ ಓವರಾಲ್ ಸುಂದರವಾಗಿತ್ತು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ರೋಹಿಣಿ ಮ್ಯಾಮ್ ನಮಸ್ತೆ ಖುಷಿ? ಮ್ಯಾಮ್. ನಮಸ್ತೆ. ಹೇಗಾಗಿದೆ ಇವತ್ತಿದು ಶಬ್ದಂ? ಮಾಡಿದ್ದೇನೆ. ನಾವಿಲ್ಲಿ ಮಾತಾಡ್ತಾ ಇದ್ದೆವು, ದಾಕ್ಷಾಯಿಣಿ ಮತ್ತು ನಾವು ಈ ಸರಸಿಜಾಕ್ಷಳು ಮಾಡ್ತಾ ಇದ್ದೆವು, ನಮಗೆ ಅದು ನೆನಪಾಯಿತು. ಆದರೆ ಈ ಶಬ್ದಂ ಈಗ ಬಹಳ ಕಮ್ಮಿ ಪ್ರಸ್ತುತಿ ಆಗುವಂಥದ್ದು. ಅಂದರೆ ಹೊಸ ಹೊಸ ಸಾಹಿತ್ಯಗಳು ಹೊಸ ಹೊಸತು ಬರ್ತಾ ಇರುವಾಗ ಇದು ಸ್ವಲ್ಪ ಆದರೆ ಅದರ ವೈಭವವನ್ನು ಅದು ಕಳೆದುಕೊಳ್ಳೋದಿಲ್ಲ. ಸರಸಿಜಾಕ್ಷಳು ತುಂಬ ಚಂದವಾದ ಶಬ್ದಂ. ನಿಮ್ಮ ಪ್ರಸ್ತುತಿಯ ಬಗ್ಗೆ ಹೇಳಬೇಕು ಅಂತಾದರೆ ದಾಕ್ಷಾಯಿಣಿ ಮೇಡಮ್ ಹೇಳಿದ ಹಾಗೆಯೇ ಫುಟ್ ವರ್ಕ್ ಸ್ವಲ್ಪ ಅಲ್ಲಲ್ಲಿ ಮಿಸ್ ಆಗ್ತಾ ಇತ್ತು. ಅಡವಿನ ಪ್ಯಾಟರ್ನ್ ಚೆನ್ನಾಗಿತ್ತು ಮಾಡಿದ್ದು. ಅಭಿನಯ ಸ್ವಲ್ಪ ನ್ಯಾಯ ಒದಗಿಸಬೇಕು ಅಂತ ಕಂಡಿತು ನನಗೆ. ಅಂದರೆ ಕೃಷ್ಣ ಎಲ್ಲಿ ತುಂಟತನವನ್ನು ತೋರಿಸ್ತಾನೆ ಅಲ್ಲಿ ಮಾತ್ರ ತುಂಟತನ ತೋರಿಸಬೇಕು. ಮತ್ತು ನೀವು ಆ ಬಡಿಗೆ ಅಂತ ತಗೊಂಡು ಬಡಿಯುವುದು ಅದು ಇಷ್ಟೇ ಆಯಿತು, ಇಷ್ಟೇ ಆದರೆ ಲೋಟೆ ಸಹ ಬೀಳಲಿಕ್ಕಿಲ್ವಾ ಅಂತ ಕಂಡಿತ್ತು ನನಗೆ. ಮೇಲಿದ್ದ ಒಂದು ಮಡಿಕೆಯನ್ನು ಹೊಡಿಬೇಕಾದ್ರೆ ಎಷ್ಟು ಶಕ್ತಿಯನ್ನು ಹಾಕಬೇಕು ಮತ್ತು ಎಷ್ಟು ದೂರದಿಂದ ಬಡಿಬೇಕು, ಇದೆಲ್ಲ ಸಹಜವಾಗಿ ಮಾಡುವಂಥದ್ದು, ಸುಮ್ಮನೆ ಹಾಗೆ ತೋರಿಸುವಂಥದ್ದು ಅಲ್ಲ ಅದು. ಮತ್ತು ಹಾಲೋ ಮಜ್ಜಿಗೆ ಏನೋ ಬಿತ್ತು ಅದನ್ನು ಕುಡಿಯುವಂಥದ್ದು. ಆಗ ಆ ಎಲ್ಲ ಕೃಷ್ಣನ ತುಂಟತನವನ್ನು ತೋರಿಸುವಲ್ಲಿ ಆ ತುಂಟತನಕ್ಕೆ ಅಷ್ಟು ಪ್ರಾಶಸ್ತ್ಯವನ್ನು ಕೊಟ್ಟುಕೊಂಡು ಮತ್ತು ಯಾವ ಸಂದರ್ಭದಲ್ಲಿ ಹೇಗೆ ಅಭಿನಯಿಸಬೇಕು ಇದನ್ನು ನಾವು ಕಲಿತುಕೊಳ್ಬೇಕು. ಮತ್ತು ಆ ಸಹಜತೆಯನ್ನು ಮಾಡಲಿಕ್ಕೆ ತುಂಬ ಪ್ರಯತ್ನ ಪಡಬೇಕು. ಅಭಿನಯ ಅಂತ ಹೇಳುವಂಥದ್ದು ಸುಲಭ ಅಲ್ಲ, ಯಾಕಂದರೆ ಸಾತ್ವಿಕ ಮನೋಭಾವ ಅಭ್ಯಾಸ ಮಾಡುವ ತನಕ ಕಷ್ಟ ಇದೆ. ಅಂದರೆ ಜನರಿಗೆ ರೀಚ್ ಆಗಬೇಕು. ರೀಚ್ ಆಗೋದು ಏನು, ಸುಮ್ಮನೆ ಏನೋ ಅಭಿನಯ ಮಾಡುವಂಥದ್ದಲ್ಲ. ನಮಗೆ ಕಲಾವಿದರಿಗೆ ಒಂದು ಏನು ನಮಗೆ ಕೆಲಸ ಏನಿದೆ ಅಂತ ಹೇಳಿದರೆ ನಮ್ಮ ಸನಾತನ ಧರ್ಮದ ನಮ್ಮ ದೇವಾನುದೇವತೆಗಳ ಕಥೆಯನ್ನು ನಾವು ತಿಳಿಸುವಂಥದ್ದು. ನಮಗೆ ಬೇಕಾದ ಹಾಗೆ ಅಲ್ಲಿ ಅದನ್ನು ಸೇರಿಸಲಿಕ್ಕೆ ಅಥವಾ ನಮಗಿದು ಬೇಡಪ್ಪ ಅಂತ ತೆಗಿಲಿಕ್ಕಾಗೋದಿಲ್ಲ. ನಮಗೆ ಅದು ರಿಸ್ಕ್ ಅಂದರೆ ಒಳ್ಳೆಯ ರಿಸ್ಕ್ ಅದು ನಾವು ಕೊಡುವಂಥದ್ದು. ಜನರೇಷನಿಂದ ಜನರೇಷನಿಗೆ ನಮ್ಮ ಧಾರ್ಮಿಕ ಕಥೆಗಳನ್ನು ತಿಳಿಸುವಂಥದ್ದು. ಆಗ ಅಭಿನಯ ಇರಬಹುದು, ಮಾಡುವಂಥ ಹಸ್ತಮುದ್ರೆಗಳಿರ್ಬೋದು. ಕಲಾವಿದರಾದವರು ನಾವು ತುಂಬ ಮೈಡೀ ಕಣ್ಣಾಗಿರಬೇಕಾಗ್ತದೆ. ಅದರ ಕಡೆ ಗಮನ ಕೊಡಿ. ಮುಂದಿನ ಬಾರಿಗೆ ಒಳ್ಳೆಯ ಒಂದು ಕಲಾವಿದರಾಗುವಂಥ ಒಂದು ಏನೆಲ್ಲ ನೀವು 4 ವಿಧವಾದಂಥ ಅಭಿನಯಗಳನ್ನು ತಗೊಳ್ಬೇಕು ಅದನ್ನೆಲ್ಲ ಕಲಿತುಕೊಳ್ಳಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಪ್ರಮೋದ್ ಸರ್, ಹೇಗಿತ್ತು ಇವರ ಪ್ರಸ್ತುತಿ? ಖುಷಿ. ನಮಸ್ತೆ ಸರ್. ನಮಸ್ತೆ. ಇಬ್ಬರು ಹೇಳಿದ ಹಾಗೆ ಗುರುಗಳನ್ನು ಗಮನದಲ್ಲಿಟ್ಟುಕೊಂಡು ತಟ್ಟುಮೆಟ್ಟಿಗೆ ಆ ಲೆಕ್ಕಾಚಾರವನ್ನು ಸೇರಿಸುವಾಗ ಬಹಳ ಕೇರ್ಫುಲ್ ಆಗಿರಬೇಕು. ಅದರ ಬಗ್ಗೆ ಒಂದು ಗಮನ ಅಷ್ಟೇ. ಮುಂದಿನ ಸುತ್ತಿಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಜಡ್ಜಸ್. ಡೇಂಜರ್ ಝೋನಲ್ಲಿದ್ದೀರಿ,
ಹೇಗೆ ಫೀಲ್ ಆಗ್ತಾ ಇದೆ? ಸ್ವಲ್ಪ ಟೆನ್ಷನ್ ಆಗ್ತಾ ಉಂಟು. ಸೊ ಟೆನ್ಷನಲ್ಲಿ ಮೆಲ್ಲ ಮೆಲ್ಲ ಮಾತಾಡ್ತಿದ್ದಾರೆ ಖುಷಿ. ಸೊ ಖುಷಿಗೆ ಈಗ ಸ್ವಲ್ಪ ಟೆನ್ಷನ್ ಆಗ್ತಾ ಇದೆ. ಹಾಗಾದರೆ ಮಾರ್ಕ್ಸ್ ಸ್ವಲ್ಪ ಮತ್ತೆ ಕೇಳುವಲ್ಲ? ಈಗಲೇ ಕೇಳುವ. ಓಕೆ ಓಕೆ. ಸೊ ದಾಕ್ಷಾಯಿಣಿ ಮ್ಯಾಮ್ ಇವರ ಇವತ್ತಿನ ಪ್ರಸ್ತುತಿಗೆ ಥ್ಯಾಂಕ್ ಯು ಮ್ಯಾಮ್. 7 ಪಾಯಿಂಟ್ ಸಿಕ್ಕಿದೆ. ಆ್ಯಂಡ್ ರೋಹಿಣಿ ಮ್ಯಾಮ್ ನನ್ನ ಕಡೆಯಿಂದ 7 ಪಾಯಿಂಟ್. ಥ್ಯಾಂಕ್ ಯು ಮ್ಯಾಮ್. 7 ಪಾಯಿಂಟ್ಸ್. ಆ್ಯಂಡ್ ಪ್ರಮೋದ್ ಸರ್ ಖುಷಿ ನನ್ನ ಕಡೆಯಿಂದ 7. ಸೊ 7 7 7. ಇನ್ನು ಮುಂದೆ ಏನಾಗ್ತದೆ ಅಂತ ನೋಡಲಿಕ್ಕೆ ರಿಸಲ್ಟ್ವರೆಗೆ ವೆಯ್ಟ್ ಮಾಡಬೇಕು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಈ ಸಂಚಿಕೆಯ ಕೊನೆಯ ಕಂಟೆಸ್ಟೆಂಟನ್ನು ಇದೀಗ ವೇದಿಕೆ ಮೇಲೆ ಆಹ್ವಾನಿಸೋಣ. ವೆಲ್ಕಮ್ ಆನ್ ಸ್ಟೇಜ್ ಸ್ನೇಹ ಪಿ ರಾವ್ ಕಡಬದಿಂದ. ನಮಸ್ತೆ ಅಕ್ಕ. ನಮಸ್ತೆ ಸ್ನೇಹ. ಸೊ ಹೇಗೆ ತಯಾರಾಗಿ ಬಂದಿದ್ದೀರಿ? ಸೂಪರ್, ಚೆನ್ನಾಗಿ ತಯಾರಾಗಿ ಬಂದಿದೆ. ಚೆನ್ನಾಗಿ ತಯಾರಾಗಿ ಬಂದಿದ್ದೀರಿ, ಫುಲ್ ಕಾನ್ಫಿಡೆಂಟ್ ಆಗಿದ್ದೀರಿ. ಓಕೆ. ಸೊ ಯಾವ ಶಬ್ದವನ್ನು ಪರ್ಫಾರ್ಮ್ ಮಾಡಲಿಕ್ಕಿದ್ದೀರಿ? ನಾನು ಸಾಮಿ ನಿನ್ನೆ ಅಂತ ಶಬ್ದವನ್ನು ಪ್ರಸ್ತುತಪಡಿಸಲಿಕ್ಕಿದ್ದೇನೆ. ರಾಗಮಾಲಿಕೆ, ಮಿಶ್ರ ಚಾಪು, ರಚನೆ ಪುನ್ನಯ್ಯ ಪಿಳ್ಳೈ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ತತಯದಿ ತತ ತತಯದಿ ತತ ತಳಂಗುದೋಂ ತದಿಗಿನದೋಂ ತದಣ್ಣದೋಂ ದಣತರುಣು ಧಿಮಿತತೋಂ ದಣಗಿನ ತದಿಮಿದಿಮಿ ಕಿಟತೋಂ ತೈತತ ಸಾಮಿನ್ನೆ ಚಾಲನಂ ಇತಿ ನಾದುಪೈ ಚಲ ಮೇಲರ ಸಾಮಿನ್ನೆ ಚಾಲನಂ ಇತಿ ನಾದುಪೈ ಚಲ ಮೇಲರ ಸಾಮಿನ್ನೆ ಚಾಲನೋಮಿದಿ ನಾದು ಚಲ ಮೇಲರ ಸಾಮಿನ್ನೆ ಚಾಲನೋಮಿತಿ ನಾದು ಚಲ ಮೇಲರ ಸಾಮಿನ್ನೆ ಚಾಲನೋಮಿತಿ ನಾದು ಚಲ ಮೇಲರ ತಳಂಗುದೋಂ ತದಿಗಿನದೋಂ ತದಣದೋಂ ದಣ ತಜೋಣು ಜೋಣು ದಿವಿ ತತ್ವದನ ಕಿನ ತದಿಮಿ ದಿಗಿರತ ಶ್ರೀರ ತದಾಯ ಉಂಚರ ಪಿಲುವಂಚರ ಚರಮುಚರ ದಯಚರ ಚರ ವಿನುವ ಚರ ಚರಮು ಚರ ದಯಮು ಚರ ಚರ ವಿನುವ ಚರ ಚರಮು ಚರ ದಯಮು ಚರ ಚರ ವಿನುವ ಚರ ಜರಮು ಜರ ದಯಮು ಜರ ಜರ ವಿನುವ ಚರ ಚರಮು ಜರ ದಯಮು ಜರ ತಳಂಗುದೋಂ ತದಿಗಿಣದೋಂ ತದಣದೋಂ ದಣತ ಝುಣು ಝುಣು ಧಿಮಿ ತತೋಂ ದಣಗಿನ ತದಿಮಿ ದಿಮಿ ಕೀಟತ ತೈತ ತದಾ ಯಾಲರ ನೀ ಪಾಲರ ಮೇಲರ ವಗಯಾಲರ
ಯಾಲರ ನೀ ಪಾಲರ ನಮ್ಮೆಲ್ಲರ ಬಗೆಯಾಲರ ಯಾಲರ ನೀ ಪಾಲರ ನಮ್ಮೆಲ್ಲರ ಬಗೆಯಾಲರ ಯಾಲರ ನೀ ಪಾಲರ ನಮ್ಮೆಲ್ಲರ ಬಗೆಯಾಲರ ಯಾಲರ ನೀ ಬಾಲರ ನಮ್ಮೆಲ್ಲರ ಬಗೆಯಾಲರ ತಳಂಗುದೋಂ ತದಿಗಿಣದೋಂ ತದಣದೋದಣ ತಜುಣುಜುಣು ದಿಮಿ ತತ್ತೋದನ ಕಿಣ ತದಿಮಿ ದಿಮಿ ಗಿಡದ ಪ್ರೀತ ಗೇಲು ಗೇಲು ನನ್ನೇಲು ಕೋರಸ ಭಾಸುರೆ ಕೋದಂಡ ಪಾಣಿ ಸಲಾಮಯ ಗೇಲು ಗೇಲು ನನ್ನೇಲು ಕೋರಸ ಭಾಸುರೆ ಕೋದಂಡ ಪಾಣಿ ಸಲಾಮಯ ಗೇಲು ಗೇಲು ನನ್ನೇಲು ಕೋರಸ ಭಾಸುರೆ ಕೋದಂಡ ಪಾಣಿ ಸಲಾಮಯ ಕೇಲು ಗೇಲು ನನ್ನೇಲು ಕೋರಸ ಭಾಸುರೆ ಕೋದಂಡ ಪಾಣಿ ಸಲಾಮಯ ಏಲು ಏಲು ನನ್ನೇಲು ಕೋರಸ ಭಾಸುರೆ ಕೋದಂಡ ಪಾಣಿ ಸಲಾಮಯ ತಳಂಗುದೋಂ ತದಿಗಿಣದೋಂ ತದ್ದಿನ್ನಂ ತಗುಂತರಿ ಗಿಡದಗ ದಿನ್ನಂ ತಗುಂತರಿ ಗಿಡದಗ ತದ್ದಿನ್ನಂ ತಗುಂತರಿ ಗಿಡದಗ ದಿನ್ನಂ ತಗುಂತರಿ ಗಿಡದಗ ದಿನ್ನಂ ದಿನ್ನರಿ ಗಿಡದಗ ದಿನ್ನಂ ದಿನ್ನರಿ ಗಿಡದಗ ತಳಂಗುದೋಂ ಗಿಡದಗ ತರಿ ಗಿಡದೋಂ ತತಯ್ಯ ಸ್ನೇಹ ಹೇಗೆ ಅನ್ನಿಸ್ತು? ಫಸ್ಟಿಗೆ ಟೆನ್ಷನ್ ಆಗ್ತಿತ್ತು, ಈಗ ರಿಲೀಫ್ ಫೀಲ್ ಆಗಿ. ನೀವು ಮಾತಾಡುವಾಗಲೇ ಗೊತ್ತಾಗ್ತಿತ್ತು ಫಸ್ಟಿಗೆ ಟೆನ್ಷನ್ ಆಗ್ತಿತ್ತು ಅಂತ. ಈಗ ಖುಷಿಯಲ್ಲಿ ನಗಾಡಿಕೊಂಡು ಆರಾಮಾಗಿ ಮಾತಾಡ್ತಾ ಇದ್ದಾರೆ. ಸೊ 10th ಎಕ್ಸಾಮ್ ನಡುವೆ ಎಲ್ಲ ಬಂದು, ಹಿಂದಿನ ದಿನ ಎಲ್ಲ ಬಂದು ಶೂಟಿಂಗಲ್ಲಿ ಭಾಗವಹಿಸಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟು ಮಾರ್ಕ್ಸ್ ತಗೊಂಡು, ಸೊ ಈಗ ಎಕ್ಸಾಮ್ ಎಲ್ಲ ಆಯಿತು, ರಿಸಲ್ಟ್ ಸಹ ಬಂತು. ಪಾರ್ಟಿ ಉಂಟಾ? ಎಷ್ಟು ಬಂತು ರಿಸಲ್ಟ್? ನನಗೆ 89.96%. ಅಂದರೆ 90%. 90. ಸೊ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಯಾಕೆಂದರೆ ಅಷ್ಟು ಸುಲಭ ಇಲ್ಲ ಇಲ್ಲಿ ಬಂದು ಪರ್ಫಾರ್ಮ್ ಮಾಡ್ತಿದ್ರಿ. ಯಾಕೆಂದರೆ ಈ ಒಂದು ಪರ್ಫಾರ್ಮೆನ್ಸಿಗೆ ತುಂಬ ಪ್ರಾಕ್ಟೀಸ್ ಅಗತ್ಯ ಇರ್ತದೆ. ಖಂಡಿತ ಹಿಂದಿನ ದಿನ ಪ್ರಾಕ್ಟೀಸ್ ಮಾಡಿ ಇಲ್ಲಿ ಬಂದು ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅದರಲ್ಲಿ ಅಷ್ಟು ಎಫರ್ಟ್ ಹಾಕ್ಕೊಂಡು ಸ್ಟಡೀಸ್ ಕೂಡ ಮ್ಯಾನೇಜ್ ಮಾಡಿಕೊಂಡು ಐ ಥಿಂಕ್ ನಮ್ಮೆಲ್ಲರಿಗೆ ಸಹ ಆ್ಯಂಡ್ ನಿಮ್ಮ ಏಜಿನ ಎಲ್ಲರಿಗೆ ಸಹ ಒಂದು ಒಳ್ಳೆ ಇನ್ಸ್ಪಿರೇಷನ್ ಆಗಿದ್ದೀರಿ ನೀವು. ಮತ್ತೊಮ್ಮೆ ಅದಕ್ಕೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇದ್ದೇನೆ. ಥ್ಯಾಂಕ್ ಯು. ಸೊ ಜಡ್ಜಸ್ ಹತ್ರ ಕೇಳುವ ನಿಮ್ಮ ಪರ್ಫಾರ್ಮೆನ್ಸ್ ಹೇಗೆ ಆಯಿತು ಅಂತ. ಪ್ರಮೋದ್ ಸರ್. ಸ್ನೇಹ ನಮಸ್ತೆ ಸರ್. ನಮಸ್ತೆ. ಸ್ನೇಹ ಬಹಳ ಚೆನ್ನಾಗಿತ್ತು ನಿಮ್ಮದು ಶಬ್ದಂ. ಥ್ಯಾಂಕ್ ಯು. ಆದರೆ ಏನಂದರೆ ನಿಮ್ಮ ಅಭಿನಯ ಸೆಕ್ಷನ್ ಅಂತ ತಗೊಳ್ಳೋದಂತಾದರೆ ಟೂ ಗುಡ್. ತುಂಬ ಇನ್ವಾಲ್ವ್ ಆಗ್ತೀರಿ. ಇಷ್ಟು ಚಿಕ್ಕ ವಯಸ್ಸಲ್ಲಿ ಅದನ್ನೆಲ್ಲ ನಿಭಾಯಿಸೋದಂದರೆ ಕಷ್ಟ ಸಾಧ್ಯ ಸ್ವಲ್ಪ, ಆದರೆ ಅದನ್ನು ಚೆನ್ನಾಗಿ ನಿಭಾಯಿಸ್ತೀರಿ. ಆ ಪ್ರತಿಯೊಂದು ಮೂಮೆಂಟ್ಸ್ ನೋಡುವಂಥದ್ದು ಅದೆಲ್ಲ. ಆದರೆ ಅಡವ್ ಸೆಕ್ಷನ್ಗೆ ಸ್ವಲ್ಪ ಬರುವಾಗ ಗಮನ ಕೊಡಬೇಕು. ಯಾಕೆಂದರೆ ಮುಂದಕ್ಕೆ ನೀವೊಂದು ಒಳ್ಳೆಯ ಕಲಾವಿದೆ ಆಗುವ ಲಕ್ಷಣ ಎಲ್ಲವೂ ನಿಮ್ಮ ಹತ್ರ ಇದೆ. ಕಣ್ಣಿನ ವರ್ಕ್ ಇರ್ಬೋದು, ಅಭಿನಯಗಳನ್ನು ಕೊಂಡೋಗುವಂಥ ರೀತಿ ಇರ್ಬೋದು, ಅದನ್ನು ರೀಚ್ ಮಾಡುವಂಥ ಟೈಮಿಂಗ್ಸ್ ಇದೆಲ್ಲ ಚೆನ್ನಾಗಿದೆ ನಿಮ್ಮ ಹತ್ರ. ಆದ ಕಾರಣ ಅಡವ್ ಸೆಕ್ಷನ್ಗೆ ಬರುವಾಗ ಸ್ವಲ್ಪ ಹಾಫ್ ಸಿಟ್ಟಿಂಗ್ನ ಬಗ್ಗೆ ಗಮನ, ತಟ್ಟುಮೆಟ್ಟನ್ನು ಅದರ ಬಗ್ಗೆ ಸ್ವಲ್ಪ ಗಮನ ಹರಿಸಲೇಬೇಕು ನೀವು ಮಾತ್ರ.
ಅದರ್ವೈಸ್ ನಿಮ್ಮದು ಶಬ್ದ ನನಗೆ ಇಷ್ಟ ಆಯಿತು. ನೀವು ಅದನ್ನು ಪ್ರೆಸೆಂಟ್ ಮಾಡಿದಂಥದ್ದು ಮತ್ತು ಟೂ ಗುಡ್, ನನಗೆ ಇಷ್ಟ ಆಯಿತು ನೀವು ಮಾಡಿದಂಥದ್ದು. ಬಟ್ ಒಟ್ಟು ಓವರಾಲ್ ನಾನು ಹೇಳಬೇಕಾದ್ರೆ, ಒಂದು ಸಾರು ಮಾಡಬೇಕಾದ್ರೆ ಎಲ್ಲವೂ ನಾವು ಹಾಕಿ ಚೆನ್ನಾಗಿರ್ಬೇಕಾದ್ರೆ ಒಂದು ಉಪ್ಪು, ಇಷ್ಟೇ ಉಪ್ಪು ಬೇಕು, ಅದು ರುಚಿ ಕೊಡುತ್ತದೆ. ಎಷ್ಟು ನಾವು ಚೆನ್ನಾಗಿ ಮಾಡಿದ್ರು ಸಹ ಇಷ್ಟು ಸ್ವಲ್ಪ ಉಪ್ಪಿಲ್ಲದಿದ್ದರೆ ಅದೇನು ಸ್ವಲ್ಪ ಚಪ್ಪೆ ಆದರೆ, ಆದ ಕಾರಣ ಇಷ್ಟೇ. ನೀವೇನು ದೊಡ್ಡ ಕರೆಕ್ಷನ್ ಏನಿಲ್ಲ, ಅದನ್ನು ನೀವು ಪ್ರಯತ್ನ ಪಟ್ಟರೆ ಖಂಡಿತ ಸಾಧ್ಯ ಉಂಟು. ಇದನ್ನು ನೀವು ಅದನ್ನು ಏನು ನಾನು ಕರೆಕ್ಷನ್ ಮಾಡಬೇಕು ಅಂತ ನಿಮಗೆ ಬಂದರೆ ಖಂಡಿತ ನೀವು ಒಂದು ಅದ್ಭುತ ಕಲಾವಿದೆ. ಅಭಿನಯದಲ್ಲಿ ಸಹ ನೀವು ಒಳ್ಳೆ ಮೆಚೂರಿಟಿ ಇದ್ದೀರಿ ಈಗಲೇ. ಆಲ್ ದ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ರೋಹಿಣಿ ಮ್ಯಾಮ್. ನಮಸ್ತೆ ಸ್ನೇಹ. ನಮಸ್ತೆ ಮ್ಯಾಮ್. ಎಕ್ಸಾಮ್ ಎಲ್ಲ ಆಯಿತು, ರಿಸಲ್ಟ್ ಬಂತು, ಖುಷಿ ಆಯಿತು. ಪರೀಕ್ಷೆಯ ಸಂದರ್ಭದಲ್ಲಿ ಕೂಡ, ಆ ಸಮಯದಲ್ಲಿ ಕೂಡ ಬಂದು ನೀವು ನಟನಮ್ಮಲ್ಲಿ ಭಾಗವಹಿಸಿ ಹೋಗಿದ್ರಿ. ನನಗೆ ಬಾಲರಾಮ ಕಂಡಾಗ ಆಯ್ತು ಇವತ್ತು ಸ್ಟೇಜಲ್ಲಿ. ಇನ್ನೋಸೆಂಟ್, ನಾನು ಇವರು ಮಾತಾಡ್ತಿದ್ದೆ ತುಂಬ ಕ್ಯೂಟಾಗಿ ಕಾಣ್ತಾ ಇದ್ದಾಳೆ ಅಂತ. ಅಭಿನಯ ಕನೆಕ್ಟ್ ಆಗ್ತಿತ್ತು. ಅವಳು ಆ ಬೇಸರ ತೋರಿಸುವಾಗ ನಮಗೆ ಬೇಸರ ಆಗ್ತಿತ್ತು ಇಲ್ಲಿ. ತುಂಬ ಚೆನ್ನಾಗಿತ್ತು. ಪ್ರಮೋದ್ ಸರ್ ಹೇಳಿದ ಹಾಗೆ ನಿಮ್ಮ ನೃತ್ಯ ಭಾಗದ ಕಡೆ ಸ್ವಲ್ಪ ಗಮನ ಕೊಡಿ. ಸ್ವಲ್ಪ 1-2 ಕಡೆ ಸ್ವಲ್ಪ ಅರೆಮಂಡಿ ಕಮ್ಮಿ ಆಯಿತು, 1-2 ಕಡೆ. ಮತ್ತೆ ಅದು ಮಾಡಿದ್ರಿ, ಬೇರೆ ಒಂದು ಜತಿ ಮಾಡುವಾಗ ಅರೆಮಂಡಿ ಕಾಣಿಸ್ತು, ಒಂದು ಜತಿಯಲ್ಲಿ ಸ್ವಲ್ಪ ಅರೆಮಂಡಿ ಕಮ್ಮಿ ಆಯಿತು. ಮತ್ತು ಒಂದು ಆ ಅಡವು ಮಾಡುವಾಗ ಸ್ವಲ್ಪ ಸ್ಟ್ಯಾಮಿನಾ, ಅದರ ಕಡೆ ಗಮನ ಕೊಡಿ. ಏನೋ ಕಾರಣಾಂತರದಿಂದ ಆಗಲಿಲ್ವೋ ಏನೋ ಗೊತ್ತಿಲ್ಲ ನನಗೆ, ಸ್ವಲ್ಪ ಅದರ ಕಡೆ ಗಮನ ಕೊಡಿ. ಫಿನಾಲೆ ಹತ್ತಿರ ಬರ್ತಾ ಉಂಟಲ್ಲ, ಆಗ ತುಂಬ ಚಂದವಾಗಿ ಮಾಡಲಿಕ್ಕೆ ಸಾಧ್ಯ ನಿಮ್ಮಿಂದ. ಹೇಗೂ ಆಲ್ರೆಡಿ ನೀವು ಮುದ್ದು ಕಾಣ್ತೀರಿ, ತುಂಬ ಇನ್ನೋಸೆಂಟಾಗಿ. ಸ್ವಲ್ಪ ಅಡವಿನ ಕಡೆಗೆ 1-2 ಕಡೆ ಒಂದು ಸ್ವಲ್ಪ ಕಮ್ಮಿ ಅಂತ ಅನಿಸುತ್ತೆ. ಸ್ವಲ್ಪ ಅವ್ರು ಹೇಳಿದಾಗೆ ಉಪ್ಪು ಅಂತ ಹೇಳಿದ್ರಲ್ಲ, ನೆಕ್ಸ್ಟ್ ಟೈಮ್ ಬರುವಾಗ ಅರೆಮಂಡಿ ಫುಟ್ ವರ್ಕ್ ಗಟ್ಟಿಯಾಗಿಕೊಂಡು ಬರಬೇಕು. ಆಯಿತು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ದಾಕ್ಷಾಯಿಣಿ ಮ್ಯಾಮ್. ನಮಸ್ತೆ ಸ್ನೇಹ. ನಮಸ್ತೆ ಮ್ಯಾಮ್. ಆ್ಯಕ್ಚುಲಿ ಇಬ್ಬರು ಹೇಳಿದಾಗೆ ಸೇಮ್ ಕಮೆಂಟ್ಸ್, ಏನು ಹೆಚ್ಚೇನಿಲ್ಲ. ಬಟ್ ನನಗೆ ಇವರ ಅಭಿನಯ ಇನ್ನಷ್ಟು ತುಂಬ ಇಷ್ಟ ಆಯಿತು. ಯಾಕೆಂತ ಹೇಳಿದರೆ ಆ ಕಣ್ಣಲ್ಲೇ ಒಂದು ಫೀಲ್ ಬರ್ತಾ ಇತ್ತು, ನಮಗೆ ಅದು ರೀಚ್ ಆಗ್ತಾಯಿತ್ತು. ಓಕೆ, ಈಗ ಅವಳು ಸ್ವಲ್ಪ ಸಣ್ಣ ಏಜ್ ಅಲ್ಲ, ಸೊ ಈಗಲೇ ಅವಳು ಚೆನ್ನಾಗಿ ಮಾಡ್ತಾ ಇದ್ದಾಳೆ ಅಂದರೆ ಇನ್ನೂ ಲೈಕ್ ತುಂಬ ಮಾಡಬಹುದು ಅನಿಸುತ್ತೆ. ಬಟ್ ನಿಮ್ಮ ಅಡವು ಸೆಕ್ಷನಿಗೆ ಬರುವಾಗ ಅದೇ 1-2 ಕಡೆ ಸ್ವಲ್ಪ ಅರೆಮಂಡಿ ಕಮ್ಮಿ ಆಯಿತು ಅಂತ ಹೇಳಿದ್ರೆ, ಬಟ್ ಚೆನ್ನಾಗಿ ಅದು ಸ್ಟಾರ್ಟಿಂಗ್ ಪಾಯಿಂಟ್ ಏನಿದೆ ಅದು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾಳೆ. ಅದು ನಿಲ್ಲುವ ಭಂಗಿ ಆಗಲಿ, ಆ ಸ್ಟಾರ್ಟ್ ಕೊಡೋ ಒಂದು ವೇ ಆಗಲಿ, ಅದು ತುಂಬ ಚೆನ್ನಾಗಿದೆ. ಇನ್ನು ಅಡವು ಸೆಕ್ಷನಿಗೆ ಬರುವಾಗ ಕೆಲವೊಂದು ಕಡೆ ಕಣ್ಣಿನ ಚಲನೆ, ಆ ಅಡವು ಹೇಗೆ ಕಣ್ಣು ನಿಮ್ಮ ಅಭಿನಯಕ್ಕೆ ಬರುವಾಗ ಆ ಕಣ್ಣಿನ ಫೀಲ್ ಚೆನ್ನಾಗಿದೆ. ಬಟ್ ಅಡವಿಗೆ ಬರುವಾಗ ಸ್ಪಷ್ಟತೆ ಮತ್ತು ನಿಖರತೆ ಸಿಂಕ್ ಆಗಬೇಕು ನಿಮ್ಮ ಅಡವಿಗೆ ಮತ್ತು ಕಣ್ಣಿಗೆ. ಅದೆಲ್ಲೋ ಚೂರು ಕೊಡ್ತಾ ಇದ್ದಾಳೆ, ಬಟ್ ಚೂರು ಇನ್ನೂ ಸ್ವಲ್ಪ ಆ ಕಡೆ ಗಮನ ಕೊಟ್ಟರೆ ಓವರಾಲ್ ಸೂಪರ್ಬ್ ಆಗುತ್ತೆ ಅಂತ ಫೀಲಿಂಗ್ಸ್. ಓಕೆ, ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಜಡ್ಜಸ್. ಸೊ ನಿಮಗೆ ಗೊತ್ತಿದೆ ಡೇಂಜರ್ ಝೋನಲ್ಲಿ ಇದ್ದೀರಿ, ಹೇಗೆ ಇದೆ ಫೀಲಿಂಗ್, ಏನು ಅನ್ನಿಸ್ತಾ ಇದೆ? ಫುಲ್ ನರ್ವಸ್ನೆಸ್. ಓಕೆ, ಸೊ ಜಡ್ಜಸ್ ಏನು ಮಾರ್ಕ್ಸ್ ಕೊಡ್ತಾರೆ ಅದರ ಮೇಲೆ ಡಿಪೆಂಡ್ ಆಗಿರ್ತದೆ ಮುಂದಿನ ರಿಸಲ್ಟ್. ಸೊ ಜಡ್ಜಸ್ ಹತ್ರ ಮಾರ್ಕ್ಸ್ ಕೇಳುವಲ್ಲ? ಎಸ್. ರೋಹಿಣಿ ಮ್ಯಾಮ್, ಇವರ ಇಂದಿನ ಈ ಪ್ರಸ್ತುತಿಗೆ ನೀವು ಕೊಡ್ತಾ ಇರುವ ಮಾರ್ಕ್ಸ್? ನಾನು ಮಾರ್ಕ್ ಕೊಡುವ ಮುಂಚೆ ಸ್ನೇಹನಲ್ಲಿ ಒಂದು ಪ್ರಶ್ನೆ. ಈಗ ನೀವು ಪುತ್ತೂರು ಕಾಲೇಜ್ ಹೇಳಿದ್ರಲ್ಲ ಸ್ನೇಹ, ನಿಮ್ಮ ಊರು ಕಡಬ ಅಲ್ವಾ? ಕಡಬದಿಂದ ಪುತ್ತೂರಿಗೆ ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ತೀರಾ ಅಥವಾ ಹೇಗೆ? ಹಾಸ್ಟೆಲಲ್ಲಿ ಮ್ಯಾಮ್. ಹಾಸ್ಟೆಲಲ್ಲಿ. ಹಾಗಿದ್ರೆ ಮುಂದೆ ನಿಮ್ಮ ನೃತ್ಯದ ಪಯಣ ಹೇಗೆ? ಅದನ್ನು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಲಿಕ್ಕೆ ಬೇಸಿಕ್ಸಲ್ಲಿ ಹಾಸ್ಟೆಲಲ್ಲಿ ಮಾಡ್ಬೋದು, ಟೈಮ್ ಇದು ಮ್ಯಾನೇಜ್ ಮಾಡಿಕೊಂಡು. ಬಟ್ ಇದು ಪ್ರೋಗ್ರಾಮ್ಸಿಗೆಲ್ಲ ಈಗ ಎಷ್ಟು ಹೋಗ್ತಾನೆ ಅಷ್ಟು ಹೋಗ್ಲಿಕ್ಕೆ ಆಗೋದಿಲ್ಲ. ಇನ್ನು 2 years ಬಿಟ್ಟು ವಾಪಸ್ ಸೆಕೆಂಡ್ PUC ಎಲ್ಲ ಆದ ನಂತರ ಮತ್ತೆ ಕಂಟಿನ್ಯೂ ಮಾಡ್ತೀರಿ. ಅದೊಂದು ಕೇಳಬೇಕು ಅಂತ ಅನಿಸಿತ್ತು, ಅದಕ್ಕೆ ಕೇಳಿದೆ. ಇವತ್ತಿನ ನಿಮ್ಮ ನೃತ್ಯ ಪ್ರಸ್ತುತಿಗೆ ನನ್ನ ಕಡೆಯಿಂದ 8 points. ಥ್ಯಾಂಕ್ ಯು ಮ್ಯಾಮ್. 8 points. ದಾಕ್ಷಾಯಿಣಿ ಮ್ಯಾಮ್? ನನ್ನ ಕಡೆಯಿಂದಲೂ 8 points. 8 points. ಪ್ರಮೋದ್ ಸರ್? 8.5. 8.5. ಥ್ಯಾಂಕ್ ಯು. ಮತ್ತೊಮ್ಮೆ ನಿಮಗೆ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಮುಂದಿನ ರಿಸಲ್ಟಿಗೋಸ್ಕರ ವೇಟ್ ಮಾಡುವ. ಓಕೆ. ವೀಕ್ಷಕರೇ,
ಈ ಎಪಿಸೋಡಿನ ಮೊದಲಿನಲ್ಲಿ ಹೇಳಿದ ಹಾಗೆ ಈ ವೇದಿಕೆಯಲ್ಲಿ ಇಂದು ಪ್ರಸ್ತುತಿ ಮಾಡಿದವರು ಡೇಂಜರ್ ಝೋನಲ್ಲಿ ಇರುವ ಕಂಟೆಸ್ಟೆಂಟ್ಸ್. ಸೊ ಈ ಸಂಚಿಕೆಯ ಮುಂದುವರಿದ ಭಾಗವಾಗಿ ಮುಂದಿನ ವಾರದ ಸಂಚಿಕೆಯಲ್ಲಿ ಪ್ರಸ್ತುತಿಗಳನ್ನು ನೋಡಲಿಕ್ಕೆ ಇದ್ದೇವೆ. ಸೊ ಆ ಸಂಚಿಕೆಯ ಅಂತ್ಯದಲ್ಲಿ ಎಲಿಮಿನೇಷನ್ ಪ್ರೋಸೆಸ್ ಕೂಡ ನಡೀಲಿಕ್ಕಿದೆ. ಸೊ ಅಂದು ನಮಗೆ ಗೊತ್ತಾಗ್ತದೆ ಯಾವ ಕಂಟೆಸ್ಟೆಂಟ್ಗಳ ನಟನಂ ಜರ್ನಿ ಮುಂದುವರಿತದೆ ಆ್ಯಂಡ್ ಯಾರು ಅಲ್ಲಿಗೆ ಅವರ ನಟನಂ ಜರ್ನಿಯನ್ನು ಸ್ಟಾಪ್ ಮಾಡ್ತಾರೆ ಅನ್ನೋದು. ಸೊ ರಿಸಲ್ಟಿಗೋಸ್ಕರ ನೀವು ಕಂಟೆಸ್ಟೆಂಟ್ಸ್ ಎಲ್ಲರೂ ಮುಂದಿನ ವಾರದ ಮುಂದಿನ ಸಂಚಿಕೆಗೋಸ್ಕರ ಕಾಯ್ತಾ ಇರೋಣ. ಅಲ್ಲಿವರೆಗೆ ನೋಡ್ತಾ ಇರಿ ಡೈಜಿ ವರ್ಲ್ಡ್ ನಟನಂ, ಸ್ಪಾನ್ಸರ್ಡ್ ಬೈ ಕರ್ನಾಟಕ ಬ್ಯಾಂಕ್, ಕೋ ಸ್ಪಾನ್ಸರ್ಡ್ ಬೈ ದಕ್ಷಿಣ್ ಟಿ, ನೂತನ್ ಕ್ಲಾತ್ ಸೆಂಟರ್, ಲೆಕ್ಸಾ ಲೈಟಿಂಗ್, ಆದರ್ಶ್ ಕ್ಯಾಟರರ್ಸ್ ಮಂಗಳೂರು, ಅಪೂರ್ವ ಜ್ಯುವೆಲ್ಲರ್ಸ್, ಭಟ್ ಆ್ಯಂಡ್ ಭಟ್, ಪಾಪ್ಯುಲರ್ ಸ್ವೀಟ್ಸ್ ಪುತ್ತೂರು, SG ಪ್ಯೂರ್ ಮಸಾಲಾ ಪುತ್ತೂರು ಮತ್ತು ವೆನ್ಯೂ ಪಾರ್ಟ್ನರ್ ಡಾನ್ ಬಾಸ್ಕೋ ಹಾಲ್ ಮಂಗಳೂರು. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ಡೈಜಿ ವರ್ಲ್ಡ್ 24x7. ನಮಸ್ಕಾರ. तां तकिटजं धीं तकिटजं तिरनद